ಸರ್ಕಾರ ಕರೆದು ಮಾತಾಡಿ 2 ದಿವಸದಲ್ಲಿ ಬಗೆಹರಿಸಬೇಕು ಅಂತ ಒಂದು ಆದೇಶನ ಕೊಟ್ಟಿದ್ದಾರೆ. ಮಾಡೇ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಎಲ್ಲರೂ ಕೂಡ ನೋಡ್ತಾ ಇದೀವಿ. ಸಾರಿಗೆ ಮಂತ್ರಿಗಳು ಇದನ್ನ ಜವಾಬ್ದಾರಿ ಹೊತ್ತು ಮಾಡಬೇಕಾಗಿತ್ತು. ಅವರೇ ಡೋಲಮಯ ಆಟ ಆಡ್ತಾ ಇದ್ದಾರೆ. ನೋಡಕ್ಕೆ ಒಳ್ಳೆ ಮನುಷ್ಯ, ಸಾಧು ಪ್ರಾಣಿ ತರ ಇದ್ದಾರೆ. ಆದ್ರೆ ಸಾರಿಗೆ ನೌಕರರ ಈ ಸಮಸ್ಯೆಗೆ ಮಾತ್ರ ಅವ್ರು ಯಾಕೋ ಮುಂದೆ ಬರ್ತಾ ಇಲ್ಲ. ಸಾರಿಗೆ ಮಂತ್ರಿನೇ ಸರಿ ಇಲ್ಲ, ಇವರಿಂದಲೇ ನಮಗೆ ತೊಂದರೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇವರೇ ಮಿಸ್ಗೈಡ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶ ಎಲ್ಲ ನೌಕರರಲ್ಲೂ ಹರಿದಾಡ್ತಾ ಇದೆ. ಕೋರ್ಟ್ ಏನಾರು ಅದು ನಮಗೆ ಸರಿಯಾದ ರೀತಿಯಲ್ಲಿ 2-3 ದಿವಸದಲ್ಲಿ ಕರೆದು ಮಾತಾಡಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಮುಷ್ಕರವನ್ನ ಮಾಡಬೇಕಾಗಿತ್ತು. ಆದ್ರೆ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ತಾತ್ಕಾಲಿಕವಾಗಿ ಮುಷ್ಕರವನ್ನ ಹಿಂಪಡೆಯಲಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಿದ್ದಾರೆ, ರಾಜುಗೌಡ್ರು ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನಾಳೆ ಮುಷ್ಕರ ಮಾಡಬೇಕಾಗಿತ್ತು, ಆದ್ರೆ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಮುಷ್ಕರವನ್ನು ನೀವು ಮುಂದೂಡಿದ್ರಿ. ಸರ್ಕಾರದೊಂದಿಗೆ ಏನ್ ಮಾತುಕತೆ ಮಾಡ್ತೀರಿ? ಮತ್ತೇನಾದ್ರೂ ನೀವು ಕಾಲಾವಕಾಶಗಳನ್ನ ಕೇಳ್ತೀರಾ, ಅಥವಾ ಹೇಗಿರುತ್ತೆ ಮುಂದಿನ ನಿರ್ಧಾರಗಳು, ನಿಮ್ಮ ಮಾತುಕತೆಗಳು, ಸಭೆಗಳು ಅನ್ನುವಂಥದ್ದು? ಫಸ್ಟ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾವು ನಾಳೆ 20ನೇ ತಾರೀಕು ಇಡೀ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದು. ಎಲ್ಲ ನೌಕರರು ಕೂಡ ಇದ್ರ ಬಗ್ಗೆ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದು. ಮತ್ತು ನಮ್ಮ ಜಂಟಿ ಸಮಿತಿ ಇದು ಕೂಡ ಮೇಲ್ಗೈಯಾಗಿ ಎಲ್ಲರಿಗೂ ಕೂಡ ತಿಳುವಳಿಕೆ ನೀಡಿ ಈ ಹೋರಾಟನ ಸಕ್ಸಸ್ ಮಾಡಬೇಕು ಅಂತ ಮಾಡಿದ್ದು. ಅಷ್ಟರಲ್ಲಿ ಇವತ್ತು ನಿನ್ನೆ ಒಂದು PIL ಹಾಕಿಬಿಟ್ಟು ಅದು ಮುಂದೂಡಿದ್ದಾರೆ. ಈಗ ನಾವು PIL ಇರುವಾಗ ಹೈಕೋರ್ಟ್ ಆದೇಶನ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ. ಅದನ್ನು ನಾವು ಆದೇಶನ ಸ್ವಾಗತಿಸ್ತಾ ಇದ್ದೀವಿ. ಮತ್ತು ಆದೇಶದಲ್ಲೂ ಕೂಡ ಅವರು ಕಾರ್ಮಿಕರ ಪರವಾಗಿ ಏನಿದೆ ಸರ್ಕಾರ ಕರೆದು ಮಾತಾಡಿ ಇವರ ಸಮಸ್ಯೆನ ಬಗೆಹರಿಸಿ ಅಂತ ಒಂದು 2 ದಿವಸದಲ್ಲಿ ಬಗೆಹರಿಸಬೇಕು ಅಂತ ಒಂದು ಆದೇಶನ ಕೊಟ್ಟಿದ್ದಾರೆ. ಆದೇಶ ಕಾಪಿ ಇನ್ನೂ ಬಂದಿಲ್ಲ, ಬರುತ್ತೆ ಇವಾಗ. ಅದರಿಂದ ಅವರು ಮಾತಾಡಲೇಬೇಕಾಗಿದೆ. ಕೋರ್ಟ್ ಆದೇಶನ ತಿರಸ್ಕಾರ ಮಾಡೋಕ್ಕಾಗಲ್ಲ, ಮಾಡೇ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇದು ಹೇಳಬೇಕು ಅಂದರೆ ನಮ್ಮ ಕಾರ್ಮಿಕರಿಗೆ ತಂದ ಒಂದು ಜಯ ಅಂತ ಹೇಳ್ಬೋದು. ಅದರಿಂದ ಇನ್ನು ಎಲ್ಲ ನಮ್ಮ ಸ್ನೇಹಿತರಿಗೂ ಹೇಳೋದೇನೆಂದರೆ, ಈ ಒಂದು ಏನು ನಾಳೆ ಕರೆದಿರೋವಂಥ ಒಂದು ಮುಷ್ಕರಕ್ಕೆ ಎಲ್ಲರೂ ಕೂಡ ದಯಮಾಡಿ ಹಿಂದೆ ಸರಿದು ನಾಳೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ಬೇಕು ಅಂತ ಈ TV ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಕಳೆದ 5 ವರ್ಷಗಳಿಂದ ನೀವು ಹೋರಾಟ ಮಾಡ್ತಾ ಇದ್ರಿ. 2025 ಆಗಸ್ಟ್ 5ನೇ ತಾರೀಕು ಕೂಡ ಬೃಹತ್ ಮುಷ್ಕರ ಮಾಡ್ತೀರಿ, ಎಸ್ಮಾ ಜಾರಿ ಮಾಡ್ತಾರೆ. ನಂತರದಲ್ಲಿ ಮತ್ತೆ ಅವಕಾಶಗಳು ಮತ್ತೆ ಸರ್ಕಾರಕ್ಕೂ ಕೂಡ ಸಿಗುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ 1,15,000 ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ಆತ್ಮವಿಶ್ವಾಸ, ಭರವಸೆ ಇದೆಯಾ? ಏನಂದರೆ, ನಮ್ಮ ಸಾರಿಗೆ ಮಂತ್ರಿಗಳು ಇದನ್ನು ಜವಾಬ್ದಾರಿ ಹೊತ್ತು ಮಾಡಬೇಕಾಗಿತ್ತು. ಅವರು ಯಾಕೋ ಬೇಕೋ ಬೇಡೋ ಅವರು ಅವರೇ ಡೋಲಾಟ ಆಡ್ತಾ ಇದ್ದಾರೆ, ಡೋಲಮಯ ಆಟ ಆಡ್ತಾ ಇದ್ದಾರೆ. ಅವರು ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಕ್ಕೆ ಒಳ್ಳೆ ಮನುಷ್ಯ, ಎಲ್ಲರೂ ಸಾಧು ಪ್ರಾಣಿ ಥರ ಇದ್ದಾರೆ. ಎಲ್ಲರೂ ಆತ್ಮವಿಶ್ವಾಸದಿಂದ ಮಾತಾಡಿಸ್ತಾರೆ, ಯಾರೇ ಸಮಸ್ಯೆ ಹೇಳಿದ್ರು ಆಲಿಸ್ಕೊಂತಾರೆ. ಆದರೆ ಸಾರಿಗೆ ನೌಕರರ ಈ ಸಮಸ್ಯೆಗೆ ಮಾತ್ರ ಅವ್ರು ಯಾಕೋ ಮುಂದೆ ಬರ್ತಾ ಇಲ್ಲ. ಇವರು ಹಲವಾರು ಜನಗಳಿಗೆ ಇವತ್ತೊಂದು ಸಂಶಯ ಬಂದಿದೆ, ಇವರೇ ತೊಂದರೆ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇವರೇ ಮಿಸ್ಗೈಡ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶ ಎಲ್ಲ ನೌಕರರಲ್ಲೂ ಹರಿದಾಡ್ತಾ ಇದೆ. ಅವರು ನಮಗೆ ಪ್ರಶ್ನೆ ಮಾಡ್ತಾಯಿದ್ದಾರೆ, ಸಾರಿಗೆ ಮಂತ್ರಿನೇ ಸರಿ ಇಲ್ಲ, ಇವರಿಂದಲೇ ನಮಗೆ ತೊಂದರೆ ಆಗ್ತಾಯಿದೆ, ಇವರಿಂದಲೇ ಅಡಚಣೆ ಆಗ್ತಾಯಿದೆ ಅಂತ ಈ ರೀತಿ ಬರ್ತಾ ಇದೆ ಸುದ್ದಿ. ಅಲ್ಲ, ಯಾರು ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ? ಸಾರಿಗೆ ಮಂತ್ರಿಗಳು ಸರಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ, ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅವರ ಜವಾಬ್ದಾರಿನ ಅಂತೇಳಿ ಯಾರು ಚರ್ಚೆ ಮಾಡ್ತಾ ಇದ್ರೆ, ಯಾರು ಮಾತಾಡ್ಕೊಳ್ತಿದ್ದಾರೆ ಅಂತ? ನಮ್ಮ ಕಾರ್ಮಿಕರೇ ಎಲ್ಲರೂ ಕೂಡ, ನಮ್ಮ ನೌಕರರು ಅವ್ರನ್ನ ಎಲ್ಲ ಅವರ ಹಾವಭಾವಗಳನ್ನು ಪರಿಶೀಲಿಸಿ ಅವ್ರು ಏನು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನ ನಾವು ಒಬ್ಸರ್ವ್ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಜೊತೆ ಅವರು ಹಂಚ್ಕೊತಾ ಇದ್ದಾರೆ. ಹಲವಾರು ಫೋನ್ ಕಾಲ್ಗಳು ಕೂಡ ಬರ್ತಾಯಿದ್ದಾವೆ ನಮಗೆ. ಇನ್ನೊಂದು ಏನಂದರೆ, ಅವರು PIL ಹಾಕ್ಸಿರೋದು ಯಾರು ಅಂದರೆ ಅವ್ರ ಏರಿಯಾದರೆ ಡೊಮೆಸ್ಟಿಕ್ ವುಮನ್ಸು, ಮನೆ ಕೆಲಸ ಮಾಡೋರ ಕೈಲಿ ಹಾಕ್ಸಿದ್ದಾರೆ. ಬೇರೆ ಏರಿಯಾದವ್ರಲ್ಲ, ಅವ್ರ ಏರಿಯಾದರೆ ಯಾರು ಹಾಕ್ಸಿರ್ತಾರೆ, ಅವರೇ ಹಾಕ್ಸಿರ್ತಾರೆ. ಅದರಿಂದ ಹಾಗಿದ್ರೆ ಸಾರಿಗೆ ಸಚಿವರ ಒಂದು ಭರವಸೆ ಕಳ್ಕೊಂಡಿದ್ದಾರೆ ನೀವು ಅವ್ರ ಮೇಲೆ, ಅಥವಾ ಏನು ವಿಶ್ವಾಸ ಇಲ್ವಾ ಏನು ಅಂತ? ನಾವು ಯಾವತ್ತೂ ಯಾರ ಬಗ್ಗೆನೂ ವಿಶ್ವಾಸ ಕಳ್ಕೊಳಲ್ಲ. ನಾವು ಯಾವತ್ತೂ ಕೂಡ ಆಶಾವಾದಿಗಳು. ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ ಅಂತ ಇದೆ. ಆದರೆ ಒಂದು ಆಶಾವಾದದಿಂದ ನಾವು ಹೋಗ್ತಾ ಇದ್ದೀವಿ, ಮಾಡೇ ಮಾಡ್ತಾರೆ ಅಂತ. ಆದರೆ ನಾವು ಮಾಡಲಿಲ್ಲ ಅಂದರೆ ನಾವು ಬಿಡೋಕ್ಕೂ ರೆಡಿ ಇಲ್ಲ. ಈಗ ನಾವು ಕೋರ್ಟ್ ಏನಾರು ಅದು ನಮಗೆ ಸರಿಯಾದ ರೀತಿಯಲ್ಲಿ 2-3 ದಿವಸದಲ್ಲಿ ಕರೆದು ಮಾತಾಡಿಲ್ಲ ಅಂತ ಹೇಳಿದರೆ ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದು. ಒಂದು ವೇಳೆ PIL ಅನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ನಾಳೆ ಮುಷ್ಕರ ಮಾಡ್ಲಿಕ್ಕೆ ನೀವು ತಯಾರಾಗಿದ್ರಾ, ಮುಂದಾಗಿದ್ರಾ? ಖಂಡಿತ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇರಲಿಲ್ಲ. ಇಡೀ ರಾಜ್ಯಾದ್ಯಂತ ಒಂದೇ ಒಂದು ಬಸ್ ಕೂಡ ಆಚೆ ಬರ್ತಿರಲಿಲ್ಲ. ಆ ರೀತಿ ನಾವು ಒಂದು ಹೋರಾಟನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮಾಡಿದ್ದು. ಆದರೆ PIL ಇರೋ ಕಾರಣ ನಾವು ತಲೆಬಾಗಿ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಅದು
ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಾದಂತಹ ರಾಜು ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.